ಧಾರವಾಡದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಒಂದು ಚಿಕ್ಕ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿದೆ. ಈ ಗಲಾಟೆಯಲ್ಲಿ ಇಬ್ಬರಿಗೆ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಅಂತೇಳಿ ದಾಖಲು ಮಾಡಲಾಗಿದೆ. ನೋಡಿ, ಇತ್ತೀಚೆಗೆ ಇಂಥ ಘಟನೆಗಳು ಹಲವು ನಡೀತಾ ಇದ್ದಾವೆ. ಸಣ್ಣ ಪುಟ್ಟ ವಿಚಾರಕ್ಕೆ ಹೊಡೆದಾಡ್ಕೊಳ್ಳೋದು ಅಂತ. ಅದು ಮೇಲ್ನೋಟಕ್ಕೆ ಮಾತ್ರ ಇರ್ಬೋದೋ ಏನೋ, ಯಾರಿಗೆ ಗೊತ್ತು. ಮೇಲ್ನೋಟಕ್ಕಷ್ಟೇ ಕ್ಷುಲ್ಲಕ ಕಾರಣ ಇರ್ಬೋದು. ಆ ಗುಂಪುಗಳ ನಡುವೆ ಹಳೆ ವೈಷಮ್ಯ ಏನಾದ್ರು ಇತ್ತೋ ಏನೋ. ಇಲ್ಲಿ ನೋಡಿ, ಎರಡು ಗುಂಪಿನ ನಡುವೆ ಗಲಾಟೆಗ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಾಗಿರೋದು ಧಾರವಾಡ ತಾಲೂಕಿನ ಚಿಕ್ಕ ಮಲಿಗವಾಡ ಗ್ರಾಮದಲ್ಲಿ. 24 ವರ್ಷದ ಅಶ್ಫಾಕ್ ಪಠಾಣ್ ಮತ್ತು 23 ವರ್ಷದ ಸೈಬಾದ್ ಜಮಾದಾರ್ ಗಾಯಗೊಂಡಿರೋರು. ಬೈಕ್ ನಿಲ್ಲಿಸಿ ಜೋರು ಧ್ವನಿಯಲ್ಲೇನೋ ಮಾತಾಡ್ತಿದ್ದಾರಂತೆ. ಫ್ರೆಂಡ್ಸು ಜೋರು ಮಾತಾಡ್ತಿದ್ದನ್ನ ಪ್ರಶ್ನೆ ಮಾಡ್ತಾರೆ ಮತ್ತೊಂದು ಗುಂಪಿನವರು. ಅಲ್ಲಿ ಗಲಾಟೆ ಆಗಿದೆ. ದೊಣ್ಣೆ ಬಡಿಗೆಯಿಂದ ಅಟ್ಟ ಆಡಿಸ್ಕೊಂಡು ಹೊಡೆದಿದ್ದಾರಂತೆ ಇನ್ನೊಂದು ಟೀಮು. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಹೊಡೆದಾಡ್ಕೊಂಡಿರುವಂಥ ದೃಶ್ಯ CCTV ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಮುಂಡ ತಮ್ಮ ನೋಡೋದು ಹಿಂದೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಹಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಂತೇಶ್, ಜೋರಾಗಿ ಮಾತಾಡ್ತಿದ್ರು ಅನ್ನೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಇಷ್ಟರ ಮಟ್ಟಿಗೆಲ್ಲ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಒಂದಷ್ಟು ಅನುಮಾನ ಇದೆ. ಒಂದು, ಆ ಎರಡು ಗುಂಪಿನ ನಡುವೆ ಹಳೆ ವೈಷಮ್ಯ ಏನಾದ್ರೂ ಇತ್ತಾ ಅನ್ನೋದು ಒಂದು. ಮತ್ತೊಂದು ಕಡೆ ಅವರು ಜೋರಾಗಿ ಮಾತಾಡ್ತಿದ್ರಲ್ಲ, ಏನು ಮಾತಾಡ್ತಿದ್ರು ಅನ್ನೋದು ಇಂಪಾರ್ಟೆಂಟು. ಈ ಗುಂಪಿನವ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ರಂತ ಹಿಂಗೆ ಪೊಲೀಸರು ಏನು ಹೇಳ್ತಾರೆ? ಓಕೆ, ಕರೆ ಕಟ್ಟಾಗಿದೆ. ಮತ್ತೊಮ್ಮೆ ಕಾಲ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ನೋಡ್ತಾ ಇದ್ದೀರಿ, ಕೈಯಲ್ಲಿ ದೊಣ್ಣೆ ರಾಡ್ಗಳನ್ನು ಹಿಡ್ಕೊಂಡು ಅವ್ರನ್ನೂ ಹೊಡೆಯೋದಲ್ಲದೆ ಗಾಡಿನೂ ಚೆಕಪ್ ಮಾಡ್ತಿದ್ದಾರೆ ಅಂತಂದರೆ ಏನೋ ಇದೆ, ಸಮಥಿಂಗ್ ಇಸ್ ದೇರ್ ಅಂತ ಅನಿಸ್ಬಿಡುತ್ತೆ. ಜೋರಾಗಿ ಮಾತಾಡ್ತಿದ್ರಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ರು, ಯಾರ ಬಗ್ಗೆ ಮಾತಾಡ್ತಾಯಿದ್ರು, ಅಥವಾ ಆ ಗುಂಪು ಈ ಗುಂಪು ಈ ಹಿಂದೆ ಏನಾದರೂ ಬೇರೆ ಗಲಾಟೆ ಆಗಿತ್ತಾ, ಈಗ ಸಿಕ್ಕಾಕೊಂಡ್ರು ಅಂಥೇಳಿ ಏನಾದರೂ ಹೊಡೆಯೋಕ್ಕೆ ಬಂದ್ರಾ? ಪಾಪ ನೋಡಿ, ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕಣ್ಣೀರು ಇಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ CCTV ದೃಶ್ಯ, ಮತ್ತೊಂದು ಕಡೆ ಗಾಯಗೊಂಡವರ ಪರಿಸ್ಥಿತಿ. ಇಬ್ಬರಿಗೂ ಹಲ್ಲೆ ಮಾಡಿದಾರವರು. ಆ ಗಾಡೀಲಿ ಇಬ್ಬರು ಹೋಗ್ತಾ ಇದ್ರು, ಇಬ್ರಿಗೂ ಹೊಡೆದಾಕಿದ್ದಾರೆ. ಸಣ್ಣ ವಿಚಾರ ಅಷ್ಟೇ, ಮೇಲ್ನೋಟಕ್ಕೆ ಮಾತ್ರ ಸಣ್ಣ ವಿಚಾರ ಅಷ್ಟೇ. 4 ಜನ ಇದ್ದಾರೆ, 4-5 ಜನ ಹೊಡೆದಾಕಿರೋದು ಅವ್ರನ್ನ. ನೋಡಿ, ಅಲ್ಲಿ ರಾಡ್ ಹಿಡ್ಕೊಂಡು ಗಾಡಿನೂ ಜಖಮ್ಗೊಳಿಸ್ತಾ ಇದ್ದಾರೆ. ಅಂಥದ್ದೇನಿತ್ತು, ಅಂಥದ್ದೇನು ಮಾತಾಡ್ತಾ ಇದ್ರು ಅವರು? ಅಂಥ ವೈಷಮ್ಯ ಏನಿತ್ತು? ಅಥವಾ ಏನಾದರೂ ನಶೆಯ ಮತ್ತಿನಲ್ಲಿ ಈ ರೀತಿಯಾದಂಥ ಗಲಾಟೆಗಳಾಯ್ತಾ ಅಂತ? ಅದು ಕೂಡ ಇರುತ್ತೆ. ನಶೆಯಲ್ಲಿದ್ದಂಥ ಸಂದರ್ಭದಲ್ಲಿ ಹಿಂಗೆ ಯಾರೇ ಏನೇ ಮಾಡಿದ್ರು, ಒಂದು ಸಣ್ಣ ಕೋಪ ಬಂದರೂ ಮುಗೀತು ಕಥೆ. ಹಿಂಗೆ ರಿಯಾಕ್ಟ್ ಮಾಡೋರನ್ನೂ ಕೂಡ ನಾವು ನೋಡಿದ್ದೀವಿ. ಸೊ ಧಾರವಾಡಲಾಗಿರುವಂಥ ಈ ಪ್ರಕರಣ ಏನು? ಈ ಪ್ರಶ್ನೆಗೆ ಉತ್ತರ ಪೊಲೀಸರು ಕೊಡಬೇಕು. ಸದ್ಯ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಗಾಯಗೊಂಡವರು ಅಶ್ಫಾಕ್ ಪಠಾಣ್ ಅಂತ, ಮತ್ತೊಬ್ಬರು ಸೈಬಾಜ್ ಜಮಾದಾರ್ ಅಂತ. ಇಬ್ಬರು ಕೂಡ ಯುವಕರೇ, 24 ವರ್ಷ 23 ವರ್ಷದವರು. ಇನ್ನೊಂದು CCTV ನೋಡ್ತಾ ಇದೆ ನೋಡಿ. ಒಬ್ಬರು ಏಜ್ಡ್ ಆಗಿರೋರು ಕೂಡ ಒಬ್ಬರಿದ್ದಾರೆ ನೋಡಿ. ಇನ್ನೊಂದು ವಿಡಿಯೋದು, ಅಲ್ಲಿ ಯುವಕರು ಮಾತ್ರ ಅಂತಲ್ಲ, ಅಲ್ಲಿ ಒಬ್ಬರು ವೃದ್ಧರು ಕೂಡ ಇದ್ದಾರೆ ನೋಡಿ, ಪಂಚೆ ಕಟ್ಕೊಂಡು. ಅವರು ಕೂಡ ಹೊಡೆದಿದ್ದಾರೆ ಗಾಡಿಗೆ. ಏನಾಯಿತು ಅಂಥದ್ದು ಅಂತ, ಏನು ಕಿರಿಕ್ ಮಾಡಿದ್ರು ಅಂತ, ಮಾಡಬಾರ್ದು ಕೆಲಸ ಏನು ಮಾಡಿದರು ಯುವಕರು ಈ ಇಬ್ಬರು? ಈ ಗಲಾಟೆಯಲ್ಲಿ ಈಗ ಆಸ್ಪತ್ರೆ ಸೇರಿದಾರಲ್ಲ, ಅಂಥದ್ದೇನು ಮಾಡಿದ್ರು ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ಹಿಂದ್ಗಡೆಯಿಂದ ಓಡ್ಕೊಂಡ್ಬಂದು ಕಟ್ಟಿಗೆಯಿಂದ ಬೈಕಲ್ಲಿ ಹಿಂದೆ ಕೂತಿದ್ದವನು ಹೊಡೆದಿದ್ದಾರೆ.